ಹಾಯ್ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೆಂಗಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್ ವತಿಯಿಂದ ಖಾಲಿ ಇರುವ ಮ್ಯಾನೇಜರ್ ಹುದ್ದೆಗಳು ಹಾಗೂ ಜನರಲ್ ಮ್ಯಾನೇಜರ್, ಅಡಿಷನಲ್ ಮ್ಯಾನೇಜರ್, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಹುದ್ದೆಗಳ ಭರ್ತಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಹುದ್ದೆಯ ಹೆಸರು, ಹುದ್ದೆಯ ವಿದ್ಯಾರ್ಹತೆ, ಸ್ಥಳ, ಇತರೆ ವಿವರಗಳನ್ನು ತಿಳಿದುಕೊಳ್ಳಲು ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಹಾಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ನೀಡಲಾಗಿರುವಂತಹ ವೆಬ್ಸೈಟ್ಗೆ ವಿಸಿಟ್ ಮಾಡೋದ್ರ ಮುಖಾಂತರ ನೋಟಿಫಿಕೇಷನನ್ನು ಕ್ಲಿಯರಾಗಿ ಓದ್ಕೊಂಡ ನಂತರನೇ ಅಪ್ಲಿಕೇಶನ್ ಸಲ್ಲಿಸಬೇಕಾಗಿರುವಂಥದ್ದು. ಸೊ BMC ಇನ್ವೈಟ್ಸ್ ಅಪ್ಲಿಕೇಶನ್ಸ್ ಫ್ರಮ್ ಕ್ವಾಲಿಫೈಡ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನಲ್ ಫಾರ್ ಅಪಾಯಿಂಟ್ಮೆಂಟ್ ಟು ಫಾಲೋಯಿಂಗ್ ಪೊಸಿಷನ್ ಇನ್ ದ ಪ್ರೊಜೆಕ್ಟ್ ವಿಂಗ್. ಸೊ ಪ್ರೊಜೆಕ್ಟ್ ವಿಂಗ್ನಲ್ಲಿ ಖಾಲಿ ಇರುವಂಥ ಹುದ್ದೆಗಳ ಭರ್ತಿಗಾಗಿ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಇನ್ನು ನಾವು ಹುದ್ದೆಗಳ ವಿವರವನ್ನು ನೋಡೋದಾದರೆ ಜನರಲ್ ಮ್ಯಾನೇಜರ್ FA ನಂಬರ್ ಆಫ್ ಪೋಸ್ಟ್ ಇರೋದಂಥದ್ದು 1, ಅಡಿಷನಲ್ ಜನರಲ್ ಮ್ಯಾನೇಜರ್ಗೆ 2 ಹುದ್ದೆಗಳಿದ್ದಾವೆ, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ 1 ಹುದ್ದೆ ಇದೆ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ 3 ಹುದ್ದೆಗಳಿದ್ದಾವೆ, ಮ್ಯಾನೇಜರ್ಗೆ 2 ಹುದ್ದೆಗಳಿದ್ದಾವೆ, ಅಸಿಸ್ಟೆಂಟ್ ಮ್ಯಾನೇಜರ್ಗೆ 5 ಹುದ್ದೆಗಳು ಇರುವಂಥದ್ದು. So last date for application 4 PM on 7/2/2023 ಆಗಬೇಕಾಗಿತ್ತು, ಅದು ಜಸ್ಟ್ 22 ಆಗಿದೆ. ಡೀಟೇಲ್ಸ್ ರಿಗಾರ್ಡಿಂಗ್ ಎಲಿಜಿಬಿಲಿಟಿ ಕ್ರೈಟೀರಿಯಾ ಆನ್ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನ್ ಎಕ್ಸೆಟ್ರಾ ಪ್ಲೀಸ್ ವಿಸಿಟ್ ಅವರ್ ವೆಬ್ಸೈಟ್ www.bmrc.co.in ಕರಿಯರ್ ಸೆಕ್ಷನ್ಗೆ ಹೋಗಿ ನೀವು ಈ ಒಂದು ಡೀಟೇಲ್ಸನ್ನು ನೋಡ್ಕೋಬಹುದು. ಇನ್ನು notification for the contract appointment on deputation. Bengaluru Metro Rail Corporation Limited, a joint venture of Government of India and Government of Karnataka, is a special purpose vehicle entrusted with the responsibility of implementing the metro rail project in city of ಬೆಂಗಳೂರು ಸಿಟಿಯಲ್ಲಿ ಮೆಟ್ರೋ ರೈಲ್ ಪ್ರೊಜೆಕ್ಷನನ್ನು ಇಂಪ್ರೂವೈಸೇಷನ್ ಮಾಡೋ ಸಲುವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಒಕ್ಕೂಟದಿಂದ ನಡೆಸಲ್ಪಟ್ಟಿರುವಂಥದ್ದು. ಇನ್ನು ನಾವು ಇಲ್ಲಿ ನೇಮ್ ಆಫ್ ದ ಪೋಸ್ಟನ್ನು ನೋಡೋದಾದರೆ, ಹಾಗೆ ಏಜ್ ಲಿಮಿಟನ್ನು ನೋಡೋದಾದರೆ, ಜನರಲ್ ಮ್ಯಾನೇಜರ್ಗೆ 1 ಹುದ್ದೆ ಇದೆ, ಮ್ಯಾಕ್ಸಿಮಮ್ ಏಜ್ ಲಿಮಿಟು 55 ಇರುವಂಥದ್ದು. ಅಡಿಷನಲ್ ಜನರಲ್ ಮ್ಯಾನೇಜರ್ಗೆ 50 ವರ್ಷ ಮ್ಯಾಕ್ಸಿಮಮ್ ಇರುವಂಥದ್ದು ವಯೋಮಿತಿ. ಇನ್ನು ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ 45 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ 40 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಮ್ಯಾನೇಜರ್ ಹುದ್ದೆಗಳಿಗೆ 40 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಅಸಿಸ್ಟೆಂಟ್ ಮ್ಯಾನೇಜರ್ಗೆ 35 ವರ್ಷ ವಯೋಮಿತಿಯನ್ನು ನಿಗದಿಪಡಿಸಲಾಗಿದೆ. ಇನ್ನು ನಾವು ಕ್ವಾಲಿಫಿಕೇಷನನ್ನು ನೋಡೋದಾದರೆ, ಜನರಲ್ ಮ್ಯಾನೇಜರ್ಗೆ ಗ್ರ್ಯಾಜುಯೇಷನ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ, ರೆಗ್ಯುಲರ್ ಫುಲ್ ಟೈಮ್ ಕೋರ್ಸ್ ವಿತ್ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಲೈಕ್ ಚಾರ್ಟೆಡ್ ಅಕೌಂಟ್, ಕಾಸ್ಟ್ ಅಕೌಂಟಿಂಗ್. ಸೊ ಚಾರ್ಟೆಡ್ ಅಕೌಂಟೆಂಟ್, ಕಾಸ್ಟ್ ಅಕೌಂಟಿಂಗ್, MBA ಮಾಡಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಇರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಎಕ್ಸ್ಪೀರಿಯನ್ಸನ್ನು ನೋಡೋದಾದರೆ, should have total post qualification executive service of not less than 20 years experience in handling finance accounts in a metro rail company PSU. Should be presently working as an AGM for a period of not less than 2 years, additional GM for not less than 5 years. ಇವಾಗ
ಪ್ರಸ್ತುತ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸುವಂಥವರು ಬೇರೆ ಯಾವುದೋ ಒಂದು ಕಂಪನಿಯಲ್ಲಿ AGM ಆಗಿ 2 ವರ್ಷಗಳ ಕನಿಷ್ಠ 2 ವರ್ಷಗಳಾದರೂ ಕೆಲಸ ಮಾಡಿರಬೇಕು ಅಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಅಡಿಷ್ನಲ್ ಜನರಲ್ ಮ್ಯಾನೇಜರ್ ಆಗಿ 5 ವರ್ಷ ಕನಿಷ್ಠ ಪಕ್ಷ 5 ವರ್ಷಗಳಾದರೂ ಕೆಲಸ ಮಾಡಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಅಡಿಷ್ನಲ್ ಜನರಲ್ ಮ್ಯಾನೇಜರ್ಗೆ ಗ್ರ್ಯಾಜುಯೇಟ್ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ರೆಗ್ಯುಲರ್ ಫುಲ್ ಟೈಮ್ ಕೋರ್ಸ್ ವಿತ್ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಲೈಕ್ ಚಾರ್ಟೆಡ್ ಅಕೌಂಟ್ಸ್, ಕಾಸ್ಟ್ ಅಕೌಂಟೆಂಟ್ ಈ ಒಂದು ಕೋರ್ಸನ್ನು ಮಾಡಿರುವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೂ ಸಹ ಕನಿಷ್ಠ ಪಕ್ಷ 17 ವರ್ಷಗಳ ಸೇವಾ ಅನುಭವವನ್ನು ಹೊಂದಿರುವಂಥ ಅಭ್ಯರ್ಥಿಗಳು ಫೈನಾನ್ಸ್ ಹ್ಯಾಂಡಲಿಂಗ್ ಅಥವಾ ಅಕೌಂಟ್ ಹ್ಯಾಂಡಲಿಂಗ್ ಮಾಡಿರುವಂಥ ಕ್ಷೇತ್ರದಲ್ಲಿ 17 ವರ್ಷಗಳ ಕಾಲ ಕೆಲಸ ಮಾಡಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಪ್ರಸ್ತುತವಾಗಿ ಕನಿಷ್ಠ ಪಕ್ಷ 4 ವರ್ಷಗಳವರೆಗಾದರೂ AGM ಆಗಿ ಅಥವಾ DGM ಆಗಿ 7 ವರ್ಷಗಳ ಕಾಲ ಕೆಲಸವನ್ನು ಮಾಡಿರಬೇಕು ಕನಿಷ್ಠ. ಹಾಗೆಯೇ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ ನೋಡೋದಾದರೆ ಇದಕ್ಕೂ ಸಹ ಪ್ರೊಫೆಷನಲ್ ಕ್ವಾಲಿಫಿಕೇಷನ್ ಹೊಂದಿರುವಂತಹ ಅಭ್ಯರ್ಥಿಗಳು, ಮಾನ್ಯತೆ ಪಡೆದಿರುವಂಥ ವಿಶ್ವವಿದ್ಯಾಲಯದಿಂದ ಓದಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಕನಿಷ್ಠ ಪಕ್ಷ 15 ವರ್ಷಗಳ ಸೇವಾನುಭವವನ್ನು ಹೊಂದಿರತಕ್ಕದ್ದು. ಹಾಗೆ ಶುಡ್ ಬಿ ಪ್ರೆಸೆಂಟ್ಲಿ ವರ್ಕಿಂಗ್ ಪ್ರಸ್ತುತವಾಗಿ ಮ್ಯಾನೇಜರ್ ಆಗಿ ವರ್ಕ್ ಮಾಡುತ್ತಿರುವಂಥ ಅಭ್ಯರ್ಥಿಗಳು ಕನಿಷ್ಠ ಪಕ್ಷ 6 ವರ್ಷಗಳಾದರೂ ಆ್ಯಸ್ ಎ ಮ್ಯಾನೇಜರ್ ಆಗಿ ವರ್ಕ್ ಮಾಡಿರಬೇಕು ಅಥವಾ ಅಸಿಸ್ಟೆಂಟ್ GM ಆಗಿ ವರ್ಕ್ ಮಾಡಿರಬೇಕು. ಜನರಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿರುವಂಥ ಅಭ್ಯರ್ಥಿಗಳು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಇದಕ್ಕೆ ನೋಡೋದಾದರೂ ಸಹ ಅಷ್ಟೇ, ಜಸ್ಟ್ ಇದರಲ್ಲಿ ಏನು ಚೇಂಜಸ್ ಇದೆ ಅಂದರೆ 12 ವರ್ಷಗಳ ಕಾಲ ಕೆಲಸ ಮಾಡಿರಬೇಕು ಕನಿಷ್ಠ ಪಕ್ಷ, ಪ್ರಸ್ತುತವಾಗಿ 4 ವರ್ಷಗಳು ಕೆಲಸ ಮಾಡಿರಬೇಕು ಸಂಬಂಧಪಟ್ಟ ಕಾರ್ಯಕ್ಷೇತ್ರದಲ್ಲಿ. ಇನ್ನು ಮ್ಯಾನೇಜರ್ಗೆ 8 ವರ್ಷಗಳ ಕಾಲ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿರಬೇಕು. ಪ್ರಸ್ತುತವಾಗಿ 4 ವರ್ಷಗಳ ಕನಿಷ್ಠ 4 ವರ್ಷ ಕೆಲಸ ಮಾಡಿರಬೇಕಾಗಿರುವಂಥದ್ದು. ಇನ್ನು ನಾವು ವೇತನವನ್ನು ನೋಡೋದಾದರೆ ಜನರಲ್ ಮ್ಯಾನೇಜರ್ಗೆ 1,65,000, ಅಡಿಷ್ನಲ್ ಜನರಲ್ ಮ್ಯಾನೇಜರ್ಗೆ 1,50,000, ಡೆಪ್ಯೂಟಿ ಜನರಲ್ ಮ್ಯಾನೇಜರ್ಗೆ 1,40,000, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ 85,000, ಮ್ಯಾನೇಜರ್ಗೆ 75,000, ಅಸಿಸ್ಟೆಂಟ್ ಮ್ಯಾನೇಜರ್ಗೆ 50,000 ವೇತನವನ್ನು ನಿಗದಿಪಡಿಸಲಾಗಿದೆ. ಅಲವೆನ್ಸ್ಗಳನ್ನು ನೋಡೋದಾದರೆ ಎಂಪ್ಲಾಯೀಸ್ ಆರ್ ಆಲ್ಸೋ ಎಲಿಜಿಬಲ್ ಫಾರ್ ಫಿಕ್ಸ್ಡ್ ಮೆಡಿಕಲ್ ಅಲವೆನ್ಸ್, ಗ್ರೂಪ್ ಮೆಡಿಕಲ್, ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕವರ್, ಕಾಂಟ್ರಿಬ್ಯೂಷನ್ ಟು ನ್ಯಾಷನಲ್ pension scheme, NPS and other applicable allowance as per the rule of the company. ಸೊ ಇಷ್ಟು ಸಂಬಳವಲ್ಲದೆ ಅದರ ಜೊತೆಗೆ ಬೇರೊಂದಷ್ಟು ಸವಲತ್ತುಗಳನ್ನು ಸಹ ನೀಡಲಾಗುವುದು. ಮೆಡಿಕಲ್ ಅಲವೆನ್ಸ್ ನೀಡಲಾಗುತ್ತೆ, ಗ್ರೂಪ್ ಮೆಡಿಕಲ್ಲು, ಪರ್ಸನಲ್ ಆಕ್ಸಿಡೆಂಟ್ ಇನ್ಶೂರೆನ್ಸ್ ಕವರು, ಕಾಂಟ್ರಿಬ್ಯೂಷನ್ ಟು ದ ನ್ಯಾಷನಲ್ ಪೆನ್ಷನ್ ಸ್ಕೀಮ್ಗೂ ಸಹ ಅಲವೆನ್ಸನ್ನು ಸಿಗುವಂಥದ್ದು. ಇನ್ನು ನೀವು ಕಂಡೀಷನ್ಸ್ಗಳನ್ನು ಇಲ್ಲಿ ಆಮೇಲೆ ನೋಟಿಫಿಕೇಷನನ್ನು ನೋಡಿ ಓದಿ ತಿಳ್ಕೊಳ್ಬಹುದು. ಇಲ್ಲಿ ನೋಡ್ಕೋಬಹುದು ನೀವು ಇಲ್ಲಿ ಪ್ರೊಸೀಜರ್ ಫಾರ್ ಸಬ್ಮಿಟಿಂಗ್ ಅಪ್ಲಿಕೇಶನ್ ಆ್ಯಂಡ್ ಸೆಲೆಕ್ಷನ್ ಪ್ರೊಸೆಸ್. ಕ್ಯಾಂಡಿಡೇಟ್ ಅಪ್ಲೈಯಿಂಗ್ ಫಾರ್ ಎನಿ ಪೋಸ್ಟ್ ನೀಡ್ ಟು ಅಪ್ಲೈ ಆನ್ಲೈನ್ ಆರ್ ಬಿಫೋರ್ 7/2/2023. ಅವಾಗಲೇ 7/2/2022 ಬಂದಿತ್ತಲ್ಲ, ಅದು ಒಂದು ಡೇಟ್ ಮಿಸ್ಟೇಕ್ ಆಗಿದೆ. ಸೊ ಯಾರು ಕನ್ಫ್ಯೂಸ್ ಆಗಬೇಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ 7/2/2023 ಆ್ಯಂಡ್ ಟೇಕ್ ಎ ಪ್ರಿಂಟ್ಔಟ್ ಆಫ್ ದಿ ಸೇಮ್ ಆ್ಯಂಡ್ ಸಬ್ಮಿಟಿಂಗ್ ಅಲಾಂಗ್ ವಿತ್ ದ ಕಾಪೀಸ್ ಆಫ್ ಆಲ್ ದ ರಿಲೆವೆಂಟ್ ಸರ್ಟಿಫಿಕೇಟ್, ಟೆಸ್ಟಿಮೋನಿಯಲ್ಸ್ in the support of qualification, experience and age prescribed for the post of BMRCL on before 17/2/2023. Candidate who failed to send hard copy of the application along with relevant documents will not be considered even though
ದೇ ಹ್ಯಾವ್ ಸಬ್ಮಿಟೆಡ್ ಅಪ್ಲಿಕೇಶನ್ಸ್ ಆನ್ಲೈನ್. ಅಂದರೆ 7/2/2023 ಒಳಗಾಗಿ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುವಂಥದ್ದು. ಅರ್ಜಿ ಸಲ್ಲಿಸಿದ ನಂತರ ಒಂದು ಅರ್ಜಿಯ ಪ್ರತಿ, ಹಾಗೆ ನೀವು ಈಗಾಗಲೇ ಅಲ್ಲಿ ಫಿಲ್ ಮಾಡಿರುವಂಥ ಎಲ್ಲ ದಾಖಲಾತಿಗಳು, ನಿಮ್ಮ ವೈಯಕ್ತಿಕವಾಗಿರ್ಬೋದು ಅಥವಾ ಶೈಕ್ಷಣಿಕ ವಿವರಗಳಾಗಿರ್ಬೋದು, ಸೊ ಅದಕ್ಕೆಲ್ಲ ಸಂಬಂಧಪಟ್ಟಂತಹ ದಾಖಲಾತಿಗಳೊಂದಿಗೆ 17/2/2023 ಒಳಗಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ಗೆ ಹಾರ್ಡ್ ಕಾಪಿ ನೀವು ಬೈ ಪೋಸ್ಟ್ ಮುಖಾಂತರ ಕಳಿಸಬೇಕಾಗಿರುವಂಥದ್ದು. ಇನ್ ಕೇಸ್ ನೀವು ಬೈ ಪೋಸ್ಟ್ ಮುಖಾಂತರ ಕಳಿಸುವಲ್ಲಿ ವಿಫಲರಾದರೆ ಸೊ ಅಂಥ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದು. ಯಾವುದೇ ರೀತಿ ಕನ್ಸಿಡರೇಷನ್ ಇರೋದಿಲ್ಲ. ಸೊ ಹಾರ್ಡ್ ಕಾಪಿಯನ್ನು ಕಂಪಲ್ಸರಿ ನೀವು ಕಳಿಸಲೇಬೇಕಾಗಿರುವಂಥದ್ದು. So eligible candidate should fill the application in prescribed format online, take a print out of the same and submitting along with the copies of all the relevant certificate, testimonials in support of qualification and experience prescribed for the post. Application should not be sent through speed post, courier to. ಅಪ್ಲಿಕೇಶನ್ ಶುಡ್ ಬಿ ಸೆಂಟ್ ಥ್ರೂ ಸ್ಪೀಡ್ ಪೋಸ್ಟ್ ಆರ್ ಕೊರಿಯರ್. ನೀವು ಅಪ್ಲಿಕೇಶನನ್ನು ಸ್ಪೀಡ್ ಪೋಸ್ಟ್ ಮುಖಾಂತರ ಅಥವಾ ಕೊರಿಯರ್ ಮುಖಾಂತರ ಸೆಂಡ್ ಮಾಡಬಹುದು. ಜನರಲ್ ಮ್ಯಾನೇಜರ್ HR, ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಲಿಮಿಟೆಡ್, 3rd floor, BMTC ಕಾಂಪ್ಲೆಕ್ಸ್, KH ರೋಡ್, ಶಾಂತಿನಗರ್, ಬೆಂಗಳೂರು 560027. Superscribing the envelope as application for the post of dash. ಸೊ ನೀವು ಎನ್ವಲಪ್ ಮೇಲೆ ಈ ಒಂದು ಅಡ್ರೆಸ್ ಜೊತೆಗೆ ಕೆಳಗೆ ನೀವು ಬರೀಬೇಕಾಗಿರುವಂಥದ್ದು ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಅಂತೇಳಿ ಬರೆದು ಅದ್ರ ಮೇಲೆ ನೀವು ಯಾವ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿದ್ದೀರೋ ಆ ಒಂದು ಅಡ್ರೆಸ್ಸನ್ನು ಬರೀಬೇಕಾಗಿರುವಂಥದ್ದು. ಲಾಸ್ಟ್ ಡೇಟ್ ಆಫ್ ದಿ ಅಪ್ಲಿಕೇಶನ್ ಸಬ್ಮಿಷನ್ ಇನ್ 7/2/2023. ಹಾಗೆ ನೀವು ಹಾರ್ಡ್ ಕಾಪಿಯನ್ನು ಕಳಿಸಬೇಕಾದಂಥ ಕೊನೆಯ ದಿನಾಂಕ 17/2/2023 ಒಳಗಾಗಿ ನೀವು ಕಳಿಸಬೇಕಾಗಿರುವಂಥದ್ದು. ಸೊ ಈ ಒಂದು ಮಾಹಿತಿ ನಿಮಗೆ ಹೆಲ್ಪ್ಫುಲ್ ಅನಿಸಿದಲ್ಲಿ ಲೈಕ್ ಮತ್ತು ಕಮೆಂಟ್ಸ್ಗಳ ಮುಖಾಂತರ ನಮಗೆ ತಿಳಿಸಿ. ಹಾಗೆ ಅತಿ ಹೆಚ್ಚು ನಿಮ್ಮ ಉದ್ಯೋಗ ಆಕಾಂಕ್ಷಿ ಮಿತ್ರರೊಂದಿಗೆ ಈ ಒಂದು ಮಾಹಿತಿಯನ್ನು ಶೇರ್ ಮಾಡಿಕೊಳ್ಳಿ. ಧನ್ಯವಾದಗಳು.